ಓಟ್ ಚೋರಿ ಅಂತೇಳಿ ರಾಹುಲ್ ಗಾಂಧಿಯವರು ದೇಶಾದ್ಯಂತ ಪ್ರವಾಸ ಮಾಡಿದ್ರು. ಉದಾಹರಣೆ ಕೊಟ್ಟಿದ್ದೇನು ಇದೇ ಕರ್ನಾಟಕದಲ್ಲಿ ಗುಲ್ಬರ್ಗದಲ್ಲಿ ಏನಾಯ್ತು, ವೈಭವೀಕರಿಸಿ ಓಟ್ ಚೋರಿ ಮಾಡೇ ಕೇಂದ್ರದಲ್ಲಿ ನರೇಂದ್ರ ಮೋದಿಜಿಯವರು NDA ಸರ್ಕಾರ ಬಂದಿದೆ, ಪ್ರಧಾನಮಂತ್ರಿಗಳಾಗಿದ್ದಾರೆ ಅನ್ನೋ ಬಿಂಬಿಸುವಂತ ಕುತಂತ್ರವನ್ನ ಮಾಡಿದ್ರು. ಇವತ್ತು ಶೃಂಗೇರಿ ಮರು ಮತ ಎಣಿಕೆ ರಾಜ್ಯದ ಉಚ್ಚ ನ್ಯಾಯಾಲಯ ಕೊಟ್ಟಂತ ತೀರ್ಪಿನ ನಂತರ ರೀಕೌಂಟಿಂಗ್ ಆದಮೇಲೆ ಇವತ್ತು ಪರಾಭವಗೊಂಡಿದ್ದಾರೆ. ಜೀವರಾಜ್ ಅವರು ನಮ್ಮ ಭಾಜಪ ಅಭ್ಯರ್ಥಿ ಗೆದ್ದಿದ್ದಾರೆ. ಇವತ್ತು ನಾನು ತಮ್ಮ ಮುಖೇನ ಈ ರಾಹುಲ್ ಗಾಂಧಿ ಅವರಿಗೆ ಮತ್ತು ಸಿದ್ದರಾಮಯ್ಯನವ್ರಿಗೆ, DK ಶಿವಕುಮಾರ್ ಅವ್ರಿಗೆ, ರಾಹುಲ್ ಗಾಂಧಿಯವರು ದೇಶದ ಜನರ ಕ್ಷಮೆನ ಕೇಳಬೇಕು, ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ರಾಜ್ಯದ ಜನರ ಕ್ಷಮೆನ ಕೇಳಬೇಕು. ಮಾನ ಮರ್ಯಾದೆ ಇದ್ದಿದ್ದೇ ಆದರೆ ಇವತ್ತು ಗೌರವವಾಗಿ ರೀಕೌಂಟ್ ಆದಮೇಲೆ ತತ್ಕ್ಷಣ ಅವರಿಗೆ ಸಭಾಧ್ಯಕ್ಷರು ಕರೆದವ್ರನ್ನ ಪ್ರಮಾಣ ವಚನ ಬೋಧನೆ ಮಾಡ್ತಕ್ಕಂಥ ಕೆಲಸ ಮಾಡ್ಬೋದು. ನಾನು ನೋಡ್ತಾ ಇದ್ದೆ ಸ್ಪೀಕರ್ ಅವರ ಹೇಳಿಕೆ ಇವತ್ತು, ಏನು ಬೆಳಗ್ಗೆ ಪತ್ರ ಕೊಟ್ಬಿಟ್ರೆ ಸಂಜೆನೆ ಬಂದ್ಬಿಡ್ಬೇಕಾಗಾದ್ರೆ, ಅರೆ ಆ ಸಂವಿಧಾನಕ ಸ್ಥಾನದ ಅಪಚಾರವನ್ನ ಮಾಡ್ತಾ ಇದ್ದಾರೆ ಇವತ್ತು ಸಭಾಧ್ಯಕ್ಷರು. ಆ ಸ್ಥಾನದ ಗೌರವನ ಉಳಿಸ್ತಕ್ಕಂಥ ಕೆಲಸ ಮಾಡಬೇಕು ಸಭಾಧ್ಯಕ್ಷರು. ರಾಜಕಾರಣವನ್ನ ಮೀರಿ ಅವರು ನಡ್ಕೊಳ್ಬೇಕಾಗ್ತದೆ. ಪ್ರಜಾಪ್ರಭುತ್ವದ ಕಗ್ಗೊಲೆ ಮಾಡ್ತಾ ಇರ್ತಕ್ಕಂಥವ್ರು ಕಾಂಗ್ರೆಸ್ನವ್ರು. ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಭಾಳ ಮುದ್ದಾಗಿ ಮಾತಾಡ್ತಾರೆ ಕಾಂಗ್ರೆಸ್ನವರು, ಆದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನಕ್ಕೆ ಅಪಚಾರ ಮಾಡುವಂಥ ಕೆಲಸ ಹೊತ್ತು ಸಿದ್ದರಾಮಯ್ಯನವರು, DK ಶಿವಕುಮಾರ್ ಅವರು ಕಾಂಗ್ರೆಸ್ ಮಾಡ್ತಾ ಇದ್ದಾರೆ. ನಾನು ತಮ್ಮ ಮುಖೇನ ಗೌರವಾನ್ವಿತ ಸಭಾಧ್ಯಕ್ಷರಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ರಾಜ್ಯಪಾಲರ ಅಂಗಳಕ್ಕೆ ಹೋಗ್ತಕ್ಕಂಥ ಒಂದು ದುಸ್ಥಿತಿ ನೀವು ತಂದಿದ್ದೀರಿ. ಹಾಗಾಗಿ ರಾಜಕಾರಣದ ಒತ್ತಡಕ್ಕೆ ಮಣಿಯದೆ, ರಾಜಕಾರಣಿಗಳ ಒತ್ತಡಕ್ಕೆ ಮಣಿಯದೇನೆ ಸಭಾಧ್ಯಕ್ಷರು ನ್ಯಾಯಯುತವಾಗಿ ಅವ್ರು ನಡ್ಕೊಳ್ಬೇಕಾಗ್ತದೆ. ತತ್ಕ್ಷಣ ಜೀವರಾಜ್ ಅವರಿಗೆ, ಇವತ್ತು ನಮ್ಮ ಶಾಸಕರಾಗಿರ್ತಕ್ಕಂಥ ಜೀವರಾಜ್ ಅವರಿಗೆ ಇವತ್ತು ಪ್ರಮಾಣ ವಚನ ಕೊಡಬೇಕಾಗ್ತದೆ. ಎಲ್ಲ ಒಂದು ಕಡೆ